ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಪಾರ್ಟ್ 2 ಅನ್ನು ನೋಡಿ ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೆ. ಈಗ ಪಾರ್ಟ್ 3 ಅನ್ನು ನೋಡಿ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ. ಈಗ ನಾವು ಕತ್ತಲೆಯಲ್ಲಿ ಹೋಗ್ತಾ ಇದ್ದೇವೆ. ಸ್ಮೆಲ್ ನೋಡು. ಇದು ಫಸ್ಟ್ ಗುಹೆ. ಈಗ ಸೆಕೆಂಡ್ ಗುಹೆಗೆ ಹೋಗ್ತಾ ಇದ್ದೇವೆ ನೋಡಿ. ಇದು ಎಲ್ಲಿ ಸಿಗ್ತದೆ? ಕಾರವಾರ ಹತ್ರ ಹೋಗುವಾಗ, ಕಾರವಾರಿಂದ ಮುಂದೆ ಹೋಗುವಾಗ ಈ ತರ ಗುಹೆ ಸಿಗ್ತದೆ ನೋಡಿ. ಆಯ್ತು, 2 ಗುಹೆ ಸಿಗ್ತದೆ ಮಿಡ್ಲಲ್ಲಿ. ಮನುಷ್ಯ ನಿರ್ಮಿತ. ನಿಂತೆ ಬಿಟ್ಟು ಮಾಡೋದಿಲ್ಲ. ಎಲ್ಲ ಬಾಟ್ಲಿ ಹೊಡೆದಾಗ್ತಾರೆ. ಎಲ್ಲಿ ಇತ್ತು ಕಲ್ಲು? ನಾನು ಕಲ್ಲು ನೋಡ್ಲಿಲ್ಲ. ಆ ಕಡೆಯಿಂದ ಗೋವಾ ಎಂಟರ್ ಆದ್ವಿ. ಈಗ ಮಡ್ಗಾಮಲ್ಲಿ ಇದ್ದೇವೆ. ಇಲ್ಲಿ ಒಂದು ಕಾರ್ ಪಾರ್ಕ್ ಮಾಡ್ಲಿಕ್ಕೆ ಸಹ ಜಾಗ ಇಲ್ಲ, ಅಷ್ಟು ಟ್ರಾಫಿಕ್ ಉಂಟು. ಪಾರ್ಕ್ ಮಾಡ್ಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂದ್ರೆ, ಎಷ್ಟು ಸುತ್ತು ಬಂದ್ವಿ ಅಂತ ಇಲ್ಲ ಅಂತ ಹೇಳ್ತಾರೆ ಅವರನ್ನು. ನಾವೀಗ ಗೋವಾದಲ್ಲಿ ಇದ್ದೇವೆ. ಈಗ ಊಟಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೇವೆ. ತುಂಬಾ ಮಳೆ ಉಂಟು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಮಳೆ ಬರ್ತದೆ ಅಂತ. ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೇವೆ ಹೇಗೆ ಹೋಗುದಂತ. ಇಲ್ಲಿ ಪಾರ್ಕ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಅಂತ ಅಂದ್ರೆ ಸಾಕಾಯ್ತು ನಮಗೆ ಪಾರ್ಕ್ ಮಾಡೋಷ್ಟರಲ್ಲಿ. ನಾವೀಗ ಊಟಕ್ಕೆ ಅಂತ ಭಾರತ್ ಕೆಫೆಗೆ ಬಂದಿದ್ದೇವೆ ನೋಡಿ. ಇದು ನೋಡಿ, ಪೇಂಟಿಂಗ್ ಎಲ್ಲ ಎಷ್ಟು ಒಳ್ಳೆ ಉಂಟಂತ. ಊಟ ಮುಗಿಸಿ ವಾಪಸ್ ಹೋಗ್ತಾ ಇದ್ದೇವೆ. ಈ ಬಿಲ್ಡಿಂಗ್ ಕಟ್ಟಿದ್ದು ಬ್ರಿಟಿಷರ ಕಾವಲುಗಾರರೇ ಮಾಡಿದ್ದು. ಗೊತ್ತಿಲ್ಲ, ಅವ್ರ ಅಂದಾಜಿಯಲ್ಲಿ ಹೇಳಿದ್ದು. ಅಂದ್ರೆ ಆ ತರದ್ದು ಆಗಿನ ಕಾಲದಲ್ಲಿ ಸಹ ಆ ತರದ್ದೇ ಡೋರ್ ಮಾಡ್ತಾ ಇದ್ರಲ್ಲ ಅಂತ. ನಾವೀಗ ಕಾರ್ ಹತ್ರ ಹೋಗ್ತಾ ಇದ್ದೇವೆ. ಇನ್ನು ಮಾಮನಿಗೆ ಕೊಡ್ತಾ ಇದ್ದವರ ಒಬ್ರದ್ದು ಮನೆಗೆ ಹೋಗ್ತಾ ಇದ್ದೇವೆ. ಈಗ ಬೇಬಿ ಅಕ್ಕನ ಮನೆಗೆ ಅಂತ ನಾವೀಗ ಕಾರಲ್ಲಿ ಕುತ್ಕೊಂಡ್ವಿ. ಊಟ ಆಯ್ತು. ಹೇಗಿತ್ತು ಊಟ? ಊಟ ಸೂಪರ್ ಇತ್ತು. ನಿಂಗೆ ಕೈ ತೆಗಿಯಾ? ಸಿಕ್ಕಾಪಟ್ಟೆ ಮಳೆ ಇಲ್ಲಿ. ಡ್ರೆಸ್ ನೋಡಿ, ನಮ್ಮದು ಉಡುಪಿ ಕರ್ನಾಟಕವೇ ಆಗ್ಬೋದು. ಯಾ ಓಲ್ಡ್. ನಾವು ಯಾವ ಕಡೆ ಹೋಗುದು? ಸ್ಟ್ರೈಟ್ ಇಲ್ಲೇ ಹತ್ರನೇ ಇದೆ ಅವ್ರದ್ದು ಮನೆ. ಈಗ ನಾವು ಇಲ್ಲಿ ನಡ್ಕೊಂಡು ಬಂದಿದ್ದಾವ. 3 ಕಿಲೋಮೀಟರ್ ಗೊತ್ತುಂಟಾ? ಅಲ್ಲ, ಈಗ ಗೊತ್ತಾಗ್ಬೇಕಿಲ್ಲ ಮಾರ. ಅವರ ಮ್ಯಾನೇಜರ್ ಒಳಗೆ ಗೊತ್ತಿಲ್ಲ. ಅಲ್ಲಿಗ ಹತ್ರ ಆದ್ಕೂಡ ಗೊತ್ತಾಗ್ತದೆ. ನೀನು ಆ ಮೆಡಿಕಲ್ ಹತ್ರ ತಗೊಂಡೋದ್ರೆ ಸಾಕು. ಮತ್ತೆ ನಾನು ಪಾರ್ಕ್ ಮಾಡ್ಲಿಕ್ಕೆ ಜಾಗ ಇದೆ. ಇಲ್ಲಿ ರೋಡ್ ಸೈಡ್ ಅಲ್ಲಿ ಎಲ್ಲ ಫ್ರೂಟ್ಸ್ ಮತ್ತೇನೆಲ್ಲ ಮಾರ್ತಾರೆ? ಎಲ್ಲನೂ ಮಾಡ್ತಾರೆ. ಎಲ್ಲ ಸಹ ಮಾರ್ತಾರೆ. ಬಾಟಾ ಕಂಪನಿಯಿಂದ ಚಪ್ಪಲ್
ಮತ್ತೆ ಮಾರುದಾ ಅಲ್ಲಿ ಉಡುಪಿ ಹೋಗಿ ಶಾಪ ರೋಡಲ್ಲಿ ನೀರು ನಿಂತಿದೆ. ಹೌದು, ಫುಲ್ ನೀರು. ನಾವ್ ಎನ್ಸ್ಕೊಂಡಿರ್ಲಿಲ್ಲ ಗೋವಾದಲ್ಲಿ ಸಹ ಎಷ್ಟು ಮಳೆ ಇರ್ಬೋದಂತ. ರೋಡಲ್ಲಿ ಫುಲ್ ನೀರಿದೆ ನೋಡಿ. ತೇಲಾಡ್ತಾ ಉಂಟು ಕಾರಲ್ಲಿ ಒಂದು. ಇಲ್ಲೊಂದು ಗುಂಡಿ ಉಂಟು ಸ್ವಲ್ಪ. ಯಪ್, ಗುಂಡಿ ಇಲ್ಲ, ಚರಂಡಿ. ಸ್ಟ್ರೈಟ್ ಅಲ್ಲ? ಹಾ, ಸ್ಟ್ರೈಟ್. ಸಿಕ್ಕಾಪಟ್ಟೆ ಮಳೆ ಇದೆ ನಮ್ಮ ಆಚೆ. ಎಲ್ಲಿ ಸಹ ಇಲ್ಲ. ನಮ್ಮ ಊರಿಗಿಂತ ಜಾಸ್ತಿ ಇಲ್ಲೇ ಮಳೆ ಅನ್ಸುತ್ತೆ ಅಲ್ವಾ? ಹೌದು. 8 ಮಿನಿಟ್ ಅಲ್ಲಿ ಹೋಗ್ಬೋದು ನಾವೀಗ. ನಾವು ಫುಲ್ ಎಕ್ಸ್ಪೆಕ್ಟೇಷನ್ ಅಲ್ಲಿ ಫುಲ್ ಗಮ್ಮತ್ ಮಾಡುದು ಗೋವಾ ಅಂತ ಹೇಳಿ ಬಂದದ್ದು. 3 ಕಿಲೋಮೀಟರ್. 3 ಕಿಲೋಮೀಟರ್ ಉಂಟಲ್ಲ. ನೋಡಿ ಇಲ್ಲೆಲ್ಲ ಪಾರ್ಕಿಂಗ್. ಇದು ಲೈಕ್ ಹಳ್ಳಿ ತರ ಏನಲ್ಲ. ಗೋವಾ ಇಂಪ್ರೂವ್ಮೆಂಟ್ ಇಲ್ವಾ? ಇಲ್ಲ, ಹೆಸರಿಗೆ ಮಾತ್ರ ಗೋವಾ ಅಂತ. ಅಲ್ಲೊಂದು ಇಲ್ಲೊಂದು ಸಿಟಿ ಒಳ್ಳೇದು ಉಂಟು, ಅಷ್ಟು ಬಿಟ್ರೆ ಗೋವಾದಲ್ಲಿ ಇನ್ಕಮ್. ಟ್ರೈನ್ ಅಲ್ಲಿ ಇದು ಟ್ರೈನ್ ಸ್ಟೇಷನ್. ತರ ಆಂಬುಲೆನ್ಸ್ ಎಲ್ಲ ಹೋಗುದು ದೊಡ್ಡ ಕಷ್ಟ ಏನಲ್ಲ. ಬಂತಲ್ಲ ಅದು ambulance ಬಿಡಿ. ಒಳಗೆ ಬಂತು. ಯಾರೊಬ್ರು ಸ್ಟಾಪ್ ಸಹ ಕೊಡುದಿಲ್ಲ, ಏನಿಲ್ಲ. ಆಂಬುಲೆನ್ಸ್ ಅವರೇ ಸ್ಟಾಪ್ ಮಾಡ್ಬೇಕು, ಬರಬೇಕು. ಯಾವ ಕಡೆ ಅಂತಾನೆ ಇಂಡಿಕೇಟರ್ ಹಾಕ್ಲಿಕ್ಕೂ ಆಗಲ್ಲ ಅವನಿಗೆ, ಆಂಬುಲೆನ್ಸ್ನವನಿಗೆ. ಹೌದು, ಆಚೆನೆ ಹೋಗೋದು. ಟ್ರೈನ್ ಉಂಟು ನೋಡು, ಟ್ರೈನ್ ನಿಂತಿದೆ. ಇಲ್ಲಿ ಟ್ರೈನ್ ಬಂದು ನಿಂತಿದೆ. ಎಮರ್ಜೆನ್ಸಿ. ಇದು ಹಾಸ್ಪಿಟಲ್. ನಿಮ್ಗೆ ಗೋವಾಗೆ ಎಲ್ಲ ಬರ್ಬೇಕಂತ ಇದ್ರೆ ಟ್ರೈನಲ್ಲಿ ಸಹ ಬರ್ಬೋದು. ವಿಕ್ಟರಿ ಹಾ. ಹಾಸ್ಪಿಟಲ್ ಅದು. ಟ್ರೈನ್ ದೊಡ್ಡದೇ ಇರ್ತದೆ. ವಿಕ್ಟರ್ ಹಾಸ್ಪಿಟಲ್. ತೇಲಾಡುತ್ತಾ ಇದ್ರೆ ಎಲ್ಲ ಓಡಿ ಹೋಗಿದೆ. ಅವರಿಗೆ ಈ ಟ್ರಾಫಿಕ್ ಅಲ್ಲಿ ನಿತ್ಯ ಎಲ್ಲ ಓಡಿ ಹೋಯ್ತು. ನೋಡಿ ಟ್ರೈನ್, ನೋಡಿ ಟ್ರೈನ್. ಈಗ ಲೆಫ್ಟ್. ಟ್ರೈನ್ ತೋರಿಸ್ಲಿಕ್ಕೆ ಇವಳು ಗ್ಲಾಸ್ ಹಾಕಿದ್ದಾಳೆ. ಅಯ್ಯೋ, ಟ್ರೈನ್ ಹೋಯ್ತಾಚಿ. ಇಲ್ಲಿ ರೈಲ್ವೆ ಸ್ಟೇಷನ್. ಹಾ, ಲೆಫ್ಟ್. ನೀವು ನೋಡ್ಬೋದು. ಡಯಾಲಿಸಿಸ್. ದಯಾಸ್ ನೋಡಿ, ಇಲ್ಲಿ ಟ್ಯಾಕ್ಸಿಸ್ ನೋಡಿ. ನಮ್ಮ ಉಡುಪಿಯಲ್ಲಿ ಈ ತರ ಟ್ಯಾಕ್ಸಿ ಎಲ್ಲ ಕಾಣಲಿಕ್ಕೆ ತುಂಬಾ ಕಮ್ಮಿ ಸಿಗುತ್ತೆ. ಬಾಂಬೆ ಫೈರ್ ಅದು. ಫೈರ್ ಎಕ್ಸ್ಟಿಂಗ್ವಿಷರ್ ನೋಡಿ. ಮೋಸ್ಟ್ಲಿ ಇಲ್ಲೆಲ್ಲ ಬೆಂಕಿ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ರೀಚ್ ಆದ್ವಿ ನೋಡಿ. ಸ್ವಲ್ಪ ಮನೆ ಎದುರಿಗೆ ಬಂದು ವೇಟ್ ಮಾಡ್ತಿದ್ದೇವೆ. ಅವರು ಮನೆ ಓಪನಿಂಗ್ಗೆ ಹೋಗಿದ್ದಾರಂತೆ. ಸೊ ಅವ್ರು ಬರೋ ತನಕ ನಾವು ವೇಟ್ ಮಾಡ್ತಾ ಇದ್ದೇವೆ ಇಲ್ಲಿ. ಆದ್ರೆ ಸಿಕ್ಕಾಪಟ್ಟೆ ನಾವು ಎನ್ಕೊಂಡಿರ್ಲಿಲ್ಲ ಎಷ್ಟು ಮಳೆ ಇರ್ತದೆ ಅಂತ. ಇನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ನಿಮಗೆ ಇನ್ನೂ ನೋಡಬೇಕಂತ ಇದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ನೀವು ಈ ವಿಡಿಯೋವನ್ನು ಎಂಜಾಯ್ ಮಾಡಿದ್ರೆ ಅಂದ್ಕೊಳ್ತೀನಿ. ಪಾರ್ಟ್ 4ಗೆ ವೇಟ್ ಮಾಡಿ. ಅಲ್ಲಿ ತನಕ ಬಾಯ್ ಬಾಯ್. ಥ್ಯಾಂಕ್ ಯು.